ಇನ್ಫ್ಯಾಕ್ಟ್ ಟು ಬಿ ಆನೆಸ್ಟ್ ವಿತ್ ಯು, ನಾನು ಸಿನಿಮಾ ನೋಡುವಾಗ ಆರಂಭದಿಂದಲೂ ಕೂಡ ಪಿ ಡಿ ನಾನು ನೋಡಿದಾಗ, ಪಿ ಡಿ ಅಫ್ಕೋರ್ಸ್ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್, ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಅಥವಾ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ. ಪಿ ಡಿ ಅವ್ರನ್ನ ನೋಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಓಕೆ ಬಹುಶಃ ಈ ಕ್ಯಾರೆಕ್ಟರ್ ಹೀಗೆ ಇರಬೇಕು, ಬಿಕಾಸ್ ಹಿ ಈಸ್ ಅನ್ಅವೇರ್ ಆಫ್ ಕಂಬಳ, ಅನ್ಅವೇರ್ ಆಫ್ ಮಹಾವೀರ, ಗೊತ್ತಿಲ್ಲ ಅವನಿಗೆ, ಆ ಕ್ಯಾರೆಕ್ಟರ್ಗೆ ಹಾಗೆ ಇರ್ತಾನೆ. ಲೇಟರ್ ಪಾರ್ಟ್ ಅಲ್ಲಿ ವೆನ್ ಹಿ ಕಮ್ಸ್ ಟು ದ ಗ್ರೌಂಡ್, ಕಂಬಳ ಓಡಕ್ ಬಂದಾಗ ಖಂಡಿತವಾಗ್ಲೂ ಆ ಟ್ರಾನ್ಸ್ಫಾರ್ಮೇಶನ್ ನಮಗೆ ಕಾಣಿಸುತ್ತೆ. ಅಂಡ್ ಐ ವಾಸ್ ವೆರಿ ಕ್ಯೂರಿಯಸ್ ಟು ಸಿ ಪಿ ಡಿ ಟ್ರಾನ್ಸ್ಫಾರ್ಮ್. ಕರೆಕ್ಟ್. ಯಾಕಂದ್ರೆ ಮುಂಚೆ ಇದ್ದಿದ್ದು ಪಿ ಡಿ ನಾವು ನೋಡಿದೀವಿ, ಅದಾದ್ಮೇಲೆ ಹಿ ಪುಟ್ ಆನ್ ವೆಯ್ಟ್. ಬಹುಶಃ ಈ ಸಿನಿಮಾದಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಕಾಣಿಸುತ್ತೆ ಅಂತ ಹೇಳಿ ನಾವು ಕೂಡ ಅನ್ಕೊಂಡ್ವಿ. ಕರೆಕ್ಟ್. ಬೇರೆ ನನ್ನ ಹಾಗೇನೆ ಬೇರೆ ಆಡಿಯನ್ಸು ಕೂಡ ಕಾಯ್ತಾ ಇದ್ರು. ಕರೆಕ್ಟ್. ಬಟ್ ಅದು ಆಗ್ಲಿಲ್ಲ. ಆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಯಾಕೆ ಆಗ್ಲಿಲ್ಲ ಅನ್ನೋದು ಒಂದು, ಅಫ್ಕೋರ್ಸ್ ಐ ಶುಡ್ ಆಸ್ಕ್ ಪಿ ಡಿ ಆಲ್ಸೋ, ಅಂಡ್ ಅಫ್ಕೋರ್ಸ್ ಐ ಶುಡ್ ಆಸ್ಕ್ ಯು ಆಲ್ಸೋ. ನೀವು ಆಸ್ ಎ ಫಿಲ್ಮ್ ಮೇಕರ್ ಯಾಕೆ ಪಿ ಡಿ ಇಂದ ಆ ಟ್ರಾನ್ಸ್ಫಾರ್ಮೇಶನ್ ಮಾಡಿಸ್ಲಿಲ್ಲ? ಅಥವಾ ಪಿ ಡಿ ನಿಮ್ಮಲ್ಲಿ ನಿಮ್ಮ ಸಿನಿಮಾ ಒಪ್ಕೊಂಡ ಮೇಲೆ ಹೌದು ನಾನು ಟ್ರಾನ್ಸ್ಫಾರ್ಮ್ ಆಗ್ತೀನಿ ಅಂತ ಹೇಳಿದ ಮೇಲೂ ಯಾಕೆ ಮಾಡಿಲ್ಲ? ಅವೆರಡು ಯಾಕೆ ನಿಮ್ಮಿಬ್ರು ನಡುವೆ ಆಗ್ಲಿಲ್ಲ? ಈಗ ನೋಡಿ, ಒಬ್ಬ ಫಿಲ್ಮ್ ಮೇಕರ್ ಒಂದು ಶಾರ್ಟ್ಗೆ ಏನು ಬೇಕು ಅದನ್ನ ಎಫೆಕ್ಟಿವ್ ಆಗಿ ಮಾಡ್ಬೋದು ಅಲ್ವಾ, ಮಾಡಿ ತೋರಿಸ್ಬೋದು, ಅಥವಾ ಒಂದು ಶಾರ್ಟ್ ಅನ್ನ 10 ಸತಿ ತೆಗಿಬಹುದು. ಹಿ ಕ್ಯಾನ್ ನಾಟ್ ಡೂ ಜಸ್ಟ್ ಗೋ ಅಂಡ್ ಡೂ ಇಟ್. ಫಿಲ್ಮ್ ಮೇಕರ್ ಅದು ಮಾಡೋಕ್ಕಾಗಲ್ಲ, ಆಕ್ಟರ್ ಓನ್ಲಿ ಶುಡ್ ಡೂ ಇಟ್ ಅಲ್ಲ. ಆಮೇಲೆ ಆರ್ ಹೋಲ್ ಐಡಿಯಾ ಆಫ್ ಮೇಕಿಂಗ್ ಕರಾವಳಿ ಸ್ಟಾರ್ಟೆಡ್ ವಿತ್ ಹಿಸ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್. ಡೇ ಒನ್ನಿಂದ ದಟ್ ಥಾಟ್ ಪ್ರೊಸೆಸ್ ಇಸ್ ಕ್ರಿಸ್ಟಲ್ ಕ್ಲಿಯರ್. ಹಿ ವಿಲ್ ಮೇಕ್ ಅ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಫಾರ್ ದಿಸ್ ಫಿಲ್ಮ್ ವಿತ್ 6 ಪ್ಯಾಕ್ ಅಚೀವ್ಮೆಂಟ್ ಇರ್ಬೋದು, ಓವರ್ ಆಲ್ ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು. ಹೌದು, ಅದು ಮಾತಾಗಿತ್ತು. ದಟ್ ಇಸ್ ದ ಒನ್ ಅಂಡ್ ಓನ್ಲಿ ಅಜೆಂಡಾ ಆಫ್ ದಿಸ್ ಥಿಂಗ್, ಬಿಕಾಸ್ he will look very interesting with the physical transformation ಅಂತ ಅನ್ನೋದೇ ಥಾಟ್ ಪ್ರಾಸೆಸ್. ಆ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡಿಲ್ಲ, ಆ ಥರದ್ದು ಇದುವರೆಗೂ ಇವ್ರು ಮಾಡಿಲ್ಲ ಅನ್ನೋದೇ ಒಂದು ಥಾಟ್ ಪ್ರಾಸೆಸ್ ಇತ್ತು. ನೀವು ನಂಬಲ್ಲ, ಇನ್ಫ್ಯಾಕ್ಟ್ ಐ ಥಿಂಕ್ ದ ಪ್ರೊಡಕ್ಷನ್ ಈಸ್ ಪೇಯ್ಡ್ ಫಾರ್ ಜಿಮ್ ಟ್ರೈನರ್. ಪ್ರೊಡಕ್ಷನ್ ಪ್ರೊವೈಡೆಡ್ ಜಿಮ್ ಟ್ರೈನರ್ ಫಾರ್ 3-4 months, more than 4 months. ವೆನ್ ಇಟ್ ಡಿಂಟ್ ಹ್ಯಾಪನ್, ಅದು ಯಾವಾಗ ಆಗಲಿಲ್ಲ, ಅದು ಯಾವಾಗ ಅಚೀವ್ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು, ಆವಾಗ ವಿ ವೇಟೆಡ್ ಫಾರ್ ಸೋ ಮೆನಿ ಮಂತ್ಸ್. ಇದಾಗುತ್ತೆ, ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಮಾಡೋಣ ಇದನ್ನು ಅಚೀವ್ ಮಾಡೋಣ ಅಂತ. ವಿ ಆಲ್ ಆಸ್ ಅ ಟೀಮ್ ವಿ ಬಿಲೀವ್ಡ್ ಆ್ಯಂಡ್ ವಿ ವೇಟೆಡ್ ಫಾರ್ 4-5 months. ಯಾವಾಗ ಅದು ಆಗಲಿಲ್ಲಲ್ಲ, ಆಗ ಆಪ್ಷನ್ ಆಗಿ ಯೋಚನೆ ಮಾಡಲೇಬೇಕಾಗತ್ತೆ. ಆವಾಗ ಈಗ ಬೇರೆ ಏನು ಮಾಡೋದು? ಇಫ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್, ನಾವು ಬೇರೆ ಅಂತೂ ಏನು ಮಾಡೋಕ್ಕಾಗಲ್ಲ. ಈಗ ಇರೋದ್ರ ಜೊತೆಗೆ ಎಫೆಕ್ಟಿವ್ ಆಗಿ ಕನ್ವಿನ್ಸಿಂಗ್ ಆಗಿ ಅಚೀವ್ ಹೇಗೆ ಮಾಡೋದು ಅನ್ನುವ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅದು ಅಚೀವ್ ಆಗಲಿಲ್ಲ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಹಿ ಸೆಡ್ ಹಿ ವಿಲ್ ಡೂ ಇಟ್, ಬಟ್ ಹಿ ಡಿಂಟ್ ಡೂ ಇಟ್, ಹಿ ಕುಡಂಟ್ ಡೂ ಇಟ್. ಓಕೆ, ಅದು ಆಮೇಲೆ ಇನ್ನೊಂದು ಸ್ಟ್ರೇಂಜ್ ವಿಚಾರ ಏನು ಅಂತಂದರೆ, ಇವಾಗ ನೀವು ಕೇಳಿದಕ್ಕೆ ಬರ್ತಿದೆ, ಅದು ಯಾರು ಮಾತಿಲ್ಲ, ಧ್ವನಿ ಇಲ್ಲ, ಡಬ್ಬಿಂಗ್ ಇಲ್ಲ ಅಂತೆಲ್ಲ ಪ್ರಶ್ನೆ ಕೇಳೋರು, ಐ ಆಮ್ ವೆರಿ ಡಿಸಪಾಯಿಂಟೆಡ್ ವಿತ್ ದಿಸ್. ಯಾರೂ ಒಬ್ಬರು ಬಂದು ಯಾಕೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಲಿಲ್ಲ ಅಂತ ಕೇಳಲಿಲ್ಲ. ಯಾರೂ ಬಂದು ಇಂಡಸ್ಟ್ರಿಯವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವಾಗ ನೀವು ಕೇಳ್ತಿದ್ದೀರ ಮೀಡಿಯಾದವ್ರು ಇರ್ಬೋದು, ಯಾರೂ ಯಾಕೆ ಇದಾಗಬೇಕಾಗಿತ್ತಲ್ಲ, ಇದು ಕತೆ ಡಿಮ್ಯಾಂಡ್ ಅಲ್ಲ. ಒಬ್ಬ ಫಿಲ್ಮ್ ಮೇಕರ್ ಪರವಾಗಿ ಯಾರೂ ಬಂದಿರಲಿಲ್ಲ, ಯಾರೂ ಅದನ್ನು ಕೇಳಲಿಲ್ಲ, ಯಾಕೆ ಇದಾಗಲಿಲ್ಲ, ಇದಾಗಬೇಕಲ್ಲ, ಈ ಕತೆ ಡಿಮ್ಯಾಂಡ್ ಮಾಡ್ತಿತ್ತಲ್ಲ. ಈಗ ನೋಡಿ, ನಾನು ಸುದೀಪ್ ಸರ್ ಜೊತೆ ಸಿಕ್ಕಾಬಟ್ಟೆ ವರ್ಷ ಇದ್ದವನು, ನಾನು ಅವ್ರನ್ನ ಹತ್ರದಿಂದ ಬಲ್ಲೆ, ನಾನು ಅವ್ರ ಮನೇಲೇ ಇದ್ದೆ 1-1.5-2 ವರ್ಷ. ಪೈಲ್ವಾನ್ ಅನ್ನುವ ಸಿನಿಮಾಕ್ಕೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ಗೆ ಅವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಅನ್ನೋದನ್ನು ನಾನು ಹತ್ರದಿಂದ ನೋಡಿದ್ದೀನಿ. ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಒಬ್ಬರು, ಹಿ ವರ್ಕ್ಡ್ ಔಟ್ ಫಾರ್ 6-7 months, ಮೋರ್ ದೆನ್ ದ್ಯಾಟ್. ಲೈಫ್ ಸ್ಟೈಲ್ನ ಅಷ್ಟು ಡಿಸಿಪ್ಲಿನ್ಡ್ ಆಗಿ ಮಾಡ್ಕೊಂಡು ಒಂದು ಪಾತ್ರಕ್ಕೋಸ್ಕರ, ಒಂದು ಕುಸ್ತಿಯ ಸೀಕ್ವೆನ್ಸ್ಗೋಸ್ಕರ ಅಲ್ವಾ ಮಾಡಿದ್ದಾರೆ. ಎಕ್ಸಾಂಪಲ್ ಇದೆ. ಸೊ ಹಂಗಾಗಿದೆ. ಇಲ್ಲ ಆಗಿಲ್ಲ ಅಂತಂದಾಗ ಕತೆಗೆ ಅದರಿಂದ ಆಗಿರುವ ಇಂಜಸ್ಟಿಸ್ ಏನಿದೆ ಅದೆಲ್ರಿಗೂ ಓಕೆ. ಆದರೆ ಯಾವಾಗ ಒಂದು ಧ್ವನಿ ಕನ್ವಿನ್ಸಿಂಗ್ ಇಲ್ಲ ಅಂತ ನಾವು ಬೇರೆ ವಾಯ್ಸ್ ಬಳಸ್ತೀವಿ, ಆಗ ಎಲ್ಲರೂ ವಿಡಿಯೋ ಮಾಡ್ತಾರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ, ನೀವು ಒಂದು ಆರ್ಟಿಸ್ಟ್ ಧ್ವನಿ ಹೇಗೆ ಬಿಟ್ಬಿಟ್ರಿ ಅಂತ. ಆದರೆ ಯಾರೂ ಒಬ್ಬ ಫಿಲ್ಮ್ ಮೇಕರ್ ಪರವಾಗಿ ಇದು ಅಚೀವ್ ಆಗಬೇಕಾಗಿತ್ತು, ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ, ಇದರಿಂದ ಕತೆಗೆ ಅನ್ಯಾಯ ಆಗಿದೆ, ಒಂದು ಸಿನಿಮಾ ಆಗಿ ಅದಕ್ಕೆ ಅನ್ಯಾಯ ಆಗಿದೆ, ಆಡಿಯನ್ಗೆ ಅನ್ಯಾಯ ಆಗಿದೆ ಅಂತ ಅನ್ನೋ ದೃಷ್ಟಿಯಿಂದ ಯಾರೂ ಮಾತಾಡಲ್ವಲ್ಲ ಅಂತ ಅನ್ನೋದು ಇಟ್ ಸೌಂಡ್ಸ್ ವೆರಿ ಸ್ಟ್ರೇಂಜ್ ಫಾರ್ ಮಿ. ಇಟ್ ಲುಕ್ಸ್ ವೆರಿ, ಏನಪ್ಪ ಇಷ್ಟು ಬಯಾಸ್ಡ್ ಆಗಿರ್ತಾರ ಜನ ಅನ್ನೋ ಥರದ್ದು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ನಿಜ ಗುರು, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಯಾಕೆಂದರೆ ಒಂದು ವಾಯ್ಸ್ ಡಬ್ ಯಾಕೆ ನಾವು ಹೋಗ್ತೀವಿ ಅಂತ ಹೇಳಿದಾಗ, ನನ್ನ ವಾಯ್ಸು ಸರ್ಟನ್ ಕ್ಯಾರೆಕ್ಟರ್ಗಳಿಗೆ ಸೂಟ್ ಆಗಲ್ಲ ಅನ್ನೋದು ನಮಗೂ ಕೂಡ ಗೊತ್ತಿರುತ್ತೆ. ಈಗ ಸೌತ್ ಕರ್ನಾಟಕದಿಂದ ಇರೋನು ಯಾವುದೋ ನಾರ್ತ್ ಕರ್ನಾಟಕದ ಮಾತಾಡಬೇಕು ಭಾಷೆ ಅಂತ ಹೇಳಿದಾಗ ಅಫ್ಕೋರ್ಸ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಯಾಕಂದರೆ ಅವ್ರ ಸ್ಲ್ಯಾಂಗ್ಗಳೇ ಬೇರೆ ಇರುತ್ತೆ. ಆ್ಯಂಡ್ ಕರಾವಳಿ ಭಾಗದಲ್ಲಿ ಅವ್ರು ಮಾತಾಡುವಂಥ ಸ್ಲ್ಯಾಂಗ್ಗಳು ಅಫ್ಕೋರ್ಸ್ ಡಿಫ್ರೆಂಟ್ ಆಗಿರುತ್ತೆ.
ನಾನು ಆಸ್ ಎ ಆರ್ಟಿಸ್ಟ್ ನಾನು ಅದನ್ನ ಕಂಪ್ಲೀಟ್ ಆಗಿ ಒಬ್ಬ ಟ್ಯೂಟರ್ನ ಇಟ್ಕೊಂಡು ಅಥವಾ ಅದನ್ನ ಒಬ್ಬ ಟೀಚರ್ನ ಇಟ್ಕೊಂಡು ನಾನು ಕಲಿಬೇಕು, ಆ ಸ್ಲ್ಯಾಂಗ್ಗಳನ್ನ ಅಥವಾ ಆ ಒಂದು ಭಾಷೆನ ಕಲಿಬೇಕು. ಅವಾಗ ಮಾತ್ರ ನಾನು ಡಬ್ ಮಾಡೋದಕ್ಕೆ ಸಾಧ್ಯ. ಬರೀ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ನಾನು ಎಲ್ಲ ಕ್ಯಾರೆಕ್ಟರ್ಗೂ ಡಬ್ ಮಾಡ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ. ಇನ್ ದಟ್ ವೇ ವಾಟ್ ಎವರ್ ಯು ಡಿಡ್ ಅಲ್ಲ, ನನಗೇನು ಅದರಲ್ಲಿ ಇಂಜಸ್ಟಿಸ್ ಅಂತ ಅನ್ಸೋದಿಲ್ಲ. ಆಸ್ ಎ ಒಬ್ಬ ಆಕ್ಟರ್ದು ಧ್ವನಿನೇ ಅಡಗಿಸ್ಬಿಟ್ಟಿದ್ರೆ, ನೋ, ಇಟ್ಸ್ ನಾಟ್ ಧ್ವನಿ ಅಡಗಿಸೋದಂತಲ್ಲ. ನಾವೆಲ್ಲರೂ ಕೆಲಸ ಮಾಡ್ತಿರೋದು ಒಂದು ಪ್ರಾಜೆಕ್ಟಿಗೋಸ್ಕರ, ಒಂದು ಸಿನಿಮಾ. ಆ ಸಿನಿಮಾ ಎದ್ದು ನಿಂತ್ರೆ ನಾಳೆ ನಾನು ಗೆಲ್ತೀನಿ, ನಾಳೆ ನಮ್ಮ ಡೈರೆಕ್ಟರ್ ಗೆಲ್ತಾರೆ, ಪ್ರೊಡ್ಯೂಸರು ಕೂಡ ಗೆಲ್ತಾರೆ. ಸಿನಿಮಾನೇ ಬಿದ್ದೋದ್ರೆ ನಾವೆಲ್ಲರೂ ಬಿದ್ದೋದಂಗೆ. ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಸೊ ಇನ್ ದಟ್ ವೇ ಡಬ್ಬಿಂಗ್ ಮಾಡಿಸಿರೋದು ಅಫ್ಕೋರ್ಸ್ ಇಟ್ಸ್ ಯುವರ್ ಕಾಲ್. ನಿಮಗೆ ಅನ್ನಿಸ್ತು ಇದು ಸೂಟ್ ಆಗ್ತಾ ಇಲ್ಲ, ಹಾಗಾಗಿ ನಾನು ಡಬ್ ಮಾಡಿಸ್ತೀನಿ. ಒಂದು ಈ ಟ್ರಾನ್ಸ್ಫಾರ್ಮೇಶನ್ ವಿಚಾರ ಬಂದಾಗ, ಜೂನಿಯರ್ NTR ಈಗ ಮಾಡ್ತಾ ಇರುವಂಥ ಸಿನಿಮಾ ಸ್ಟ್ರೆಡ್ ಮಾಡಿದಾರೆ ಕಂಪ್ಲೀಟ್ ಅವ್ರ ವೆಯ್ಟನ್ನು. ಯಾಕೆ ಮಾಡ್ತಾರೆ? ಆ ಪಾತ್ರ ಡಿಮ್ಯಾಂಡ್ ಮಾಡಿದೆ, ನಾನು ಆ ಪಾತ್ರ ಮಾಡಿದಾಗ ನನಗೂ ಆ ಹೆಸರು ಬರುತ್ತೆ ಅಂತೇಳಿ. ನನಗೆ ನಿಜಕ್ಕೂ ಐ ಆಮ್ ವಂಡರ್ ವೈ PD ಮಾಡಲಿಲ್ಲ ಅಂತೇಳಿ. ಅದ್ರ ಮಧ್ಯದಲ್ಲಿ ಬೇರೆ ಇನ್ನೇನಾದರೂ ನಿಮ್ಮಿಬ್ಬರ ನಡುವೆ ರಬ್ಬಿಂಗ್ಸ್ ಆಯ್ತಾ? ಸೊ ಅದಕ್ಕೋಸ್ಕರ ಸಿನಿಮಾ ಹೋಗುವಾಗ, ಶೂಟ್ ನಡೆಯುವಾಗ ಎಲ್ಲೊಂದು ಕಡೆ ಅವರಿಗೆ ನನ್ನ ಡೌನ್ ಪ್ಲೇ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ, ಅಥವಾ ನನ್ನ ಕ್ಯಾರೆಕ್ಟರ್ ಅಷ್ಟು ನಾನೇ ಹೀರೋ ಆದರೂ ಕೂಡ ಕ್ಯಾರೆಕ್ಟರ್ ಆಗಿ ಕಾಣಿಸ್ತಿರ್ಬೋದು ಸಿನಿಮಾದಲ್ಲಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತಾ? ಅದಕ್ಕೋಸ್ಕರ ಅವ್ರು ಅದನ್ನ ಮಾಡಲಿಲ್ವಾ, ಟ್ರಾನ್ಸ್ಫಾರ್ಮ್ ಆಗಲಿಲ್ವಾ ಗೊತ್ತಿಲ್ಲ ನನಗೆ. ಬಟ್ ನನಗನ್ಸುತ್ತೆ ಮಾಡಲೇಬೇಕಿತ್ತು. ಯಾಕಂದ್ರೆ ಹೋಲ್ ಸಿನಿಮಾ ಇರೋದನ್ನೇ ಲಾಸ್ಟ್ ಆ ಒಂದು ಕಮಲ ರನ್ನಿಂಗ್ ಅಲ್ಲಿ, ಅಲ್ಲೇ ನೀವು ಹೀರೋ ಕಾಣಲಿಲ್ಲ ಅಂತ ಹೇಳಿದಾಗ ನನಗೆ ನಿಜ ಬೇಜಾರಾಯ್ತು. ಅದಕ್ಕೆ ನಾನು ನಿಮಗೆ ಕೇಳಿದ್ದು, ವಾಸ್ ಇಟ್ ಇಂಟೆನ್ಷನಲ್ ಅಂತ ಹೇಳಿ. ಇಟ್ ಈಸ್ ಇಂಟೆನ್ಷನಲ್. ಯಾಕೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮ್ಮ ಸಿನಿಮಾ ಇದ್ದಿದ್ದೇನೆ ಒಬ್ಬ ಕಮಲ ರನ್ನರ್ ಮೇಲೆ. ಆ ಕಮಲ ರನ್ನರ್ ಕಾಣಿಸ್ಬೇಕು ನಿಮಗೆ ಅಂತ. ಅವ್ರ ರನ್ನರ್ ತರ ಕಾಣಲಿಲ್ಲ ಅಂತ ಹೇಳಿದ್ರೆ ನಾವ್ ಯಾರು ಅದನ್ನು ಒಪ್ಕೋತಾ ಇರಲಿಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್. ಸೊ ಬಹುಶಃ ಅಲ್ಲಿ ಯಾಕೆ PD ಮಾಡಲಿಲ್ಲ, ನನಗೆ ನಿಜಕ್ಕೂ ಕೂಡ ಅದು ಕ್ವೆಶ್ಚನ್ ಇದೆ. ಈಗ ನೋಡಿ ಈ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಶೂಟ್ ಮಾಡಿದ್ದು ಲಾಸ್ಟ್ ಸ್ಕೆಡ್ಯೂಲ್ ಅದು. ವಿ ಸ್ಟಾರ್ಟೆಡ್ ಶೂಟಿಂಗ್ 1.5 year ಬ್ಯಾಕ್. ಕರೆಕ್ಟ್. 1 ವರ್ಷದ 6 ತಿಂಗಳು ಟೈಮಿನ ನಂತರ ಶೂಟ್ ಆಗಿರೋದು ದ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್, ರನ್ನಿಂಗ್ ಸೀಕ್ವೆನ್ಸ್ ಏನೇ ಇರ್ಬೋದು, ಅಥವಾ ಆ ಕ್ಯಾಮಿಯೋ ಪ್ಲೇ ಶೆಟರ್ ಬಂದಿರೋ ಅವರೆಲ್ಲ ಆಗಿರೋದು 1.5 ವರ್ಷ ಆದಮೇಲೆ. ಅಲ್ಲಿವರೆಗೂ ನಾವು 15 days, 20 days, 10 days, again 15 days ಅಂತ ವಿ ಆರ್ ಓನ್ಲಿ ಶೂಟಿಂಗ್ ದ ಫಸ್ಟ್ ಹಾಫ್ ಆ್ಯಂಡ್ ಆಲ್ ಅದರ್ ಸೀಕ್ವೆನ್ಸಸ್. ಯಾಕೆ ಅಂತಂದರೆ ವಿ ವೇ ವೇಟೆಡ್ ಇವರು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ಓಕೆ, ನಮ್ಮ ಕಡೆಯಿಂದ ಟ್ರೈನರು ಪ್ರೊವೈಡ್ ಫಾರ್ 3 months. ದೆನ್ ವಿ ರಿಯಲೈಸ್ಡ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್, ವಿ ಸ್ಟಾಪ್ಡ್ ಇಟ್. ಓಕೆ, ಯಾಕೆ ಮಾಡಿಲ್ಲ ಅಂತನ್ನುವ ಪ್ರಶ್ನೆನ ನಾನು ಸಿಕ್ಕಾಪಟ್ಟೆ ಸಲ ಕೇಳಿದ್ದೀನಿ. ಯಾಕಾಗಿಲ್ಲ ಇದು ಅಂತಂದರೆ, ನೋ ಐ ಆಮ್ ಡೂಯಿಂಗ್ ಇಟ್, ಐ ಆಮ್ ಟ್ರೈಯಿಂಗ್, ಐ ಆಮ್ ಡೂಯಿಂಗ್ ಮೈ ಬೆಸ್ಟ್, ಈ ಉತ್ತರ ಬರ್ತಿತ್ತೆ ಹೊರತು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಅದು ಕನ್ವರ್ಟ್ ಆಗಲಿಲ್ಲ. ಸಿ ಇನ್ ದಟ್ ಪ್ರೋಸೆಸ್ ಐ ಓನ್ಲಿ ಮೇಡ್ ಮೈ ಸೆಲ್ಫ್, ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಜಿಮ್, ವರ್ಕೌಟ್ ಮಾಡಿ ಇದು ಎಷ್ಟು ಎಫೆಕ್ಟಿವ್ ಆಗಿ ಕಾಣಿಸುತ್ತೆ, ಇದು ರಿಸಲ್ಟ್ ಬರೋದಕ್ಕೆ ಇಷ್ಟು ಕಷ್ಟ ಇದೆಯಾ, ಇದಕ್ಕೆ ಇಷ್ಟು ಟೈಮ್ ಪ್ರೊವೈಡ್ ಮಾಡಿದ್ರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದಾ ಅಂತ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಯಾಕೆ ಅಂತಂದರೆ, ಯಾವಾಗ ನಿಮ್ಗೆ ಆಗಲ್ಲ ಅನ್ನುವ ಪ್ರಶ್ನೆ ಬರುತ್ತೆ ಅವಾಗ ಯಾಕೆ ಅಂತ ಅನ್ನೋದು ಒಂದು ಉತ್ತರ ನೀವು ಹುಡುಕ್ಲೇಬೇಕಾಗತ್ತೆ ಅಲ್ವಾ? ಸೊ ಈಗ ಕೂತ್ಕೊಂಡು ಒಂದನ್ನು ಇಂಟರ್ಲಿಂಕ್ಗಳನ್ನು ಮಾಡೋದು ಈಸಿ, ಬಟ್ ಆ ರಿಯಾಲಿಟಿಲಿದ್ದು ಒಬ್ಬ ಫಿಲ್ಮ್ ಮೇಕರ್ ಫೇಸ್ ಮಾಡಿ, ಇವತ್ತು ಇಂಡಸ್ಟ್ರಿ ಎಷ್ಟು ಚಾಲೆಂಜಿಂಗಲ್ಲಿ ಇದೆ ಅಂತ ಐ ಆಮ್ ಶೋರ್ ಯು ಆರ್ ಎವ್ರಿಬಡಿ ಈಸ್ ಅವೇರ್ ಆಫ್ ದಟ್. ಆ ಫಿಲ್ಮ್ ಮೇಕರ್ಗಳು, ಡೈರೆಕ್ಟರ್ಗಳು ಆಸ್ ಅ ಇಂಡಸ್ಟ್ರಿ ಆಗಿ ನಾವು ಫೇಸ್ ಮಾಡ್ತಾ ಇರುವ ಚಾಲೆಂಜ್ಗಳಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದರಲ್ಲಿ ನಮ್ಮ ವೈಯಕ್ತಿಕಗಳು ಯಾವುದು ಕಾರಣ ಆಗಬಾರ್ದು, ನಮ್ಮ ವೈಯಕ್ತಿಕ ಈಗೋಗಳು ಯಾವುದು ಅದಕ್ಕೆ ಟ್ರಿಗರ್ ಆಗಬಾರ್ದು. ನಾವೆಲ್ಲರೂ ಇವಾಗ ಜನರಲ್ ಆಗಿ ಬಂದಾಗ ಫಿಲ್ಮ್ ನಮಗಿಂತ ದೊಡ್ಡದು ಅಂತ ಮಾತಾಡೋದು ಬರೀ ಬಾಯಿ ಮಾತಿಗೆ ಸೀಮಿತ ಆಗಬಾರ್ದು. ಯಾಕೆ ಅಂತಂದರೆ ಅದು ಕೆಲಸದಲ್ಲಿ ಕಾಣಿಸ್ಬೇಕು, ಅದು ಆ ಪಾತ್ರದಲ್ಲಿ ಕಾಣಿಸ್ಬೇಕು, ಅದು ನಾವು ಒಂದು ಪರ್ಟಿಕ್ಯುಲರ್ ಫಿಲ್ಮ್ ಮೇಲೆ ಹಾಕ್ತಾ ಇರುವ ಒಂದು ಎಫರ್ಟ್ ಮೇಲೆ ಕಾಣಿಸ್ಬೇಕು. ನೋಡಿ, ನಾನು ಮತ್ತೆ ಅದನ್ನು ಯಾಕೆ ಮೆನ್ಷನ್ ಮಾಡ್ತೀನಿ, ನಾನು ಸುದೀಪ್ ಸರ್ ಜೊತೆ ಇದ್ದೆ ಅಂತ. ನಾವು ಡಿಸಿಪ್ಲಿನ್ನ ಕಲ್ತ್ಕೊಂಡ್ ಬಂದವರು. ನಾವು ಶೂಟಿಂಗ್ ಸೆಟ್ಟಲ್ಲಿ ಎಷ್ಟು ಕೆಲಸ ಹಗಲು ರಾತ್ರಿ, ಡೇ ಆ್ಯಂಡ್ ನೈಟ್ 6 ದಿನ ಶೂಟಿಂಗ್ ಮಾಡಿದ್ದೀವಿ. ಮಾಣಿಕ್ಯ ಅನ್ನೋ ಫಿಲ್ಮ್ ಇವತ್ತು ಬೆಳಿಗಿನ ಜಾವ 5 ಗಂಟೆಗೆ ಶಾರ್ಟ್ ತೆಗೆದು 11 ಗಂಟೆಗೆ ಕಾರಲ್ಲಿ ನಾನು ಅವ್ರ ಜೊತೆ ಇರ್ತಿದ್ದೆ. ಇನ್ನೊಂದು 2 ಯೂನಿಟ್ ಅವರೇ ಡೈರೆಕ್ಟ್ರು, ಅವರೇ ಪ್ರೊಡ್ಯೂಸರ್, ಅವರೇ ಆ್ಯಕ್ಟ್ರು ಕೂಡ. ಅಷ್ಟು ದೊಡ್ಡ ಸ್ಟಾರ್ ಆದಮೇಲೂ ಆ ಶೂಟಿಂಗ್ ಸೆಟ್ಟಿಂದ ಇನ್ನೊಂದು ಯೂನಿಟ್ಗೆ ಟ್ರಾವೆಲ್ ಮಾಡಿ ಅಲ್ಲಿ ಸಾಂಗ್, ರವಿ ಸರ್ ಅವ್ರ ಹೋಲ್ ಕ್ರೂ, ಒಂದು 15-20 ಜನ ಬಿಗ್ ಆ್ಯಕ್ಟರ್ಗಳು, ಅದ್ರ ಜೊತೆಗೆ ಬಿಗ್ ಯೂನಿಟ್, ಅದೂ ಅಲ್ಲಿ ಸಾಂಗ್ ಸೀಕ್ವೆನ್ಸ್, ಅದನ್ನು ಮುಗಿಸಿ ಮತ್ತೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗೆ. ಅಂದರೆ ಇಷ್ಟು ಡೆಡಿಕೇಟ್ ಮಾಡೋದು ನಾವು ನೋಡಿದ್ದೀವಲ್ಲ, ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ ವಾಟ್ ಮಾಣಿಕ್ಯ ಈಸ್ ಅಂತ ಅನ್ನೋದು ಇವತ್ತು ಜನರ ಮನಸ್ಸಲ್ಲಿ 15-20 ವರ್ಷ ಆದ್ಮೇಲೂ ಜನ ಆ ಫಿಲ್ಮ್ ಅಂತಂದ್ರೆ ಒಂದು ಕಣ್ಣಲ್ಲಿ ಬೆಳಕು ಬರುತ್ತೆ ಅಂತಂದ್ರೆ ಅದೇ ರೀಸನ್ಗಲ್ಲ.